ಸೃಷ್ಟಿಯ ಸಮಸ್ತ ಶಕ್ತಿಗಳ ಪ್ರೇತ ಭೂಮಿಯ ನಿದರ್ಶನ. ಮೃತ್ಯುವಿಗೆ ತುತ್ತಾದ ನನ್ನ ಸಹೋದರರೇ, ಮೃತ್ಯುವಿಗೆ ತುತ್ತಾದ ನನ್ನ ಸಹೋದರರೇ, ನೇಮದ ಈ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ ಹೇಳು ಹೇಳು ಹೇಳು. ಹಸ್ತಿನಾವತಿಯ ರಾಜಲಕ್ಷ್ಮಿಯ ಕಣ್ಣಲ್ಲಿ ರಕ್ತ ಸುರಿಯುವಂತೆ ಮಾಡಿ ಲೆಕ್ಕವಿಲ್ಲದಷ್ಟು ಪ್ರಾಣ ಬಲಿ, ಲಕ್ಷ ಲಕ್ಷ ಜನರನ್ನು ಹುಟ್ಟಿಕೊಂಡು ಒಳಗೆ ನಿನ್ನ ತುಚ್ಛ ಪ್ರಾಣವನ್ನು ರಕ್ಷಿಸಿಕೊಳ್ಳಲಾರದೆ ಒದ್ದಾಡಬೇಕು. ದ್ರೋಹಿ, ಪಾತಕಿ, ನರಕಿರಾತಕ. ಶಕುನಿ, ಅಂದು ನಿನ್ನ ಗಾಂಧಾರ ವಂಶ ಕ್ಷಯಿಸಿ ಕಾರಣನಾದ ದುರ್ಯೋಧನನನ್ನ ನಾಶ ಮಾಡುವುದಾಗಿ ನೀನಂದು ಮಾಡಿದ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಈ ಶಕುನಿಯಲ್ಲೇ ನಿರ್ಧರಿಸುವ ಆಯು ಪ್ರತಿಬಿಂಬ ಫಲಾಪದ ಹೀನಸ್ಮರನಾದ ಪುಸ್ತಲ ಗರ್ಭದಲ್ಲಡಗಿದ ಶ್ರೇಷ್ಠ ಪುರುಷರೇ ದೃಷ್ಟಿಸಿ ನೋಡಿ. ಗೋಂದೋರ ಕುಲಹಳಿಸಿದ ವಿಷ ಜಂತುಗಳ ಕೊತ್ತಲೆ ಮಾಡಿ ನಿಮ್ಮನ್ನು ಮೃಗ ಬೇಟೆಯಾಡಿದ ಗುರುಕುಲ ರುಂಡಮಾಲೆ ಧರಿಸಿ ನಿಮಗೆ ನಾನು ತರ್ಪಣ ಬಿಟ್ಟಿಲ್ಲ. ನಾನು ಶಕುನಿಯೇ ಅಲ್ಲ. ನಾನು ಶಕುನಿಯೇ ಅಲ್ಲ. ಹಸ್ತಿನಾವತಿಯ ರಾಜಲಕ್ಷ್ಮಿಯ ಕಣ್ಣಲ್ಲಿ ರಕ್ತ ಸುರಿಯುವಂತೆ ಮಾಡಿ ಲೆಕ್ಕವಿಲ್ಲದಷ್ಟು ಪ್ರಾಣ ಬಲಿ, ಲಕ್ಷ ಲಕ್ಷ ಜನರನ್ನ ಕೊನೆಗೆ ನಿನ್ನ ತುಚ್ಛ ಪ್ರಾಣವನ್ನು ರಕ್ಷಿಸಿಕೊಳ್ಳಲಾರದೆ ಒದ್ದಾಡಬೇಕು. ದ್ರೋಹಿ, ಪಾತಕಿ, ನರಕಿರಾತಕ. ಇವುಗಳನ್ನು ಬರಿದಾಳಗಳೆಂದು ಭಾವಿಸಿದೆಯೇನೋ? ಮರಳೆ ಇಲ್ಲ ಇಲ್ಲ. ಒಂದು ಕುರುಸಭೆಯಲ್ಲಿ ಧರ್ಮ ಭೀಮಾರ್ಜುನ ನಕುಲ ಸಹದೇವರನ್ನು ಕೈ ಕಟ್ಟಿ ತಲೆ ತಗ್ಗಿಸಿ ಕುಳಿತುಕೊಳ್ಳುವಂತೆ ಮಾಡಿದ್ದು ಇದೇ ದಾಳಗಳು. ಅಂದು ಧ್ರುಪದ ನಂದಿನಿ ದ್ರೌಪದಿಯ ಸೀರೆಯನ್ನು ನಡುಸಭೆಯಲ್ಲಿ ಸೆಳೆಯುವಂತೆ ಮಾಡಿದ್ದು ಇದೇ ದಾಳಗಳು. ಇಷ್ಟೆಲ್ಲ ಕೊಪ್ಪಿ ದುರಹಂಕಾರದಿಂದ ಮೆರೆಯಲು ಕಾರಣ ಇದೇ ದಾಳಗಳು, ಇದೇ ದಾಳಗಳು, ದಾಳಗಳು, ದಾಳಗಳು. ನನ್ನ ತಂದೆ ತಮ್ಮ ಅಂದಿದ ಗೋಳು ಮುಂದೆ ನಿನ್ನ ಗುರು ಹುಂಚವೇ ಹಾಳು ಹಾಳು ತಪ್ಪವಂತೂ ಜಚ್ಚರಿ ಕೂಳ ಕೌರವನ ಕೇಳೋ ಹಾಳು ತಪ್ಪವಂತೂ ಜಚ್ಚರಿಸಿದ ಕೂಳ ಕೌರವನ ಕೇಳೋ ತಾಳೆ ನಡೆಯಲಿ ಘೋರ ಕಾಳ ಕೌರವನಗಳ ತಾಳು ಸಾಲ
ಅಣ್ಣ ಹೌದು ಅಣ್ಣ ಗತಿಸಿದ ಸದಯನ ಹರ್ತನಾದ ನನ್ನ ಹಂತರಾತ್ಮಗಳನ್ನೇ ಕದಡಿ ಹೊಳೆಯುತ್ತಿದೆ. ಕಣ್ಣೆದುರಿಗೆ ನಡೆದ ಹದುರಿ ಗುಟ್ಟದ ಘೋರ ಯಾತನೆ ನನ್ನ ಕರುಳುತನವನ್ನ ಎರಿದು ನರಳಿಸುತ್ತಿದೆ. ಅಂದು ನನ್ನ ಜನ್ಮ ಬಿತ್ತ ಜನಗ ಅದು ನೀಗುತ್ತಾ ಎಣ್ಣೆಯ ಮೇಲೆ ಕೈ ಇಟ್ಟು ಆಡಿದ ಅಕ್ಷರಗಳು ಹೊಚ್ಚಂದಿ ನಿಂತಿದೆ. ನನ್ನ ಹೃದಯದ ಫಲಕದ ಮೇಲೆ ಅಮ್ಮಂದಿರೊಬ್ಬರು ಇಡೀ ಕೂಡಂಗಲ್ಲ ನಡೆಸಿ ಪ್ರತಿ ಕಾಲದ ಪ್ರತಿ ಶೋಧದ ಭಾರವನ್ನು ರೋಮ ರೋಮದಲ್ಲಿ ನೆಲೆಯಾಗಿಸಿ ನೆಲಕ್ಕುರುಳಿ ನೆಲಮಾಳಿಗೆಯ ತಲೆಯಲ್ಲಿ ಕೊಳೆದು ಎಣಗಳಾಗಿ ನಾರಿನ ದುರ್ಗಂಧದ ಹಬಲು ನತ್ತಿಗೇರಿದ ಬಂದು ಇನ್ನೂ ಇಳಿಯಲಿಲ್ಲ. ನತ್ತಿಗೇರಿದ ಬಂದು ಇನ್ನೂ ಇಳಿಯಲಿಲ್ಲ. ಹೇ ದುರ್ಯೋಧನ, ಹೇ ದುರ್ಯೋಧನ. ಕಡಲ ಗರ್ಭದಲ್ಲಡಗಿದ ಕಡಲಾಗ್ನಿಯೇ ಸಿಡಿದು ಮೇಲೆದ್ದು ಸಿಡಿಲಿನಂತೆ ಸಿಡಿಯುತ್ತಿರುವುದು. ನಿನ್ನ ಅನ್ಯಾಯ ಆಂದೋಳವನ್ನಡಗಿಸಲು ನಿನ್ನ ಅನ್ಯಾಯ ಆಂದೋಳವನ್ನಡಗಿಸಲು ಯಾವ ನನ್ನ ಗಾಂಧಾರ ವಂಶವನ್ನು ನಿರ್ನಾಮ ಮಾಡಿ ಉತ್ತುಂಗ ಶಿಖರಕ್ಕೇರಿ ಅಡ್ಡಹಾದರಿಂದ ಆರ್ಭಡಿಸುತ್ತಿರುವ ಕುರುವಂಶವು ನಿರ್ಮೂಲನವಾಗಿ ಕುರುಕ್ಷೇತ್ರದ ರಣರಂಗದಿಂದ ಹಸ್ತಿನಾವತಿಯ ಮಹಾದ್ವಾರದವರೆಗೆ ಕುರುಕ್ಷೇತ್ರದ ಹಸ್ತಿನಾವತಿಯ ಮಹಾದ್ವಾರದವರೆಗೆ ರಕ್ತದ ಸಾಗರವನ್ನು ಏರ್ಪಡಿಸಿ ದುರುಳ ದುರ್ಯೋಧನನ ದುತ್ತಾವೇಗವನ್ನು ಎಲ್ಬಿರುವರು. ದುರುಳ ದುರ್ಯೋಧನನ ದುತ್ತಾವೇಗವನ್ನು ಎಲ್ಬಿರುವರು. ಅಂದೇ ನನಗೆ ಶಾಂತಿ, ಅಂದೇ ನನ್ನ ಸಮಾಜದ ಆತ್ಮಕ್ಕೆ ಸಂತೃಪ್ತಿ, ಅಂದೇ ನನ್ನ ಗಾಂಧಾರ ವಂಶಕ್ಕೆ ಶಾಂತಿ. ದುರ್ಯೋಧನ ದುರ್ಯೋಧನ, ನನಗೆ ನಿನ್ನ ಮೇಲಿರುವ ಸೇಡು ಸೇಡು ಸೇಡು. ನಿನ್ನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಾಂಜನವನ್ನು ಮಾಡಿಸುವೆನು. ದುರ್ಯೋಧನ, ಹೇ ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿತ ನಿನಗಾಗುವ ಹಿಂಸೆಯು ಅತಿ ಭಯಾನಕ, ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಗಿಸುತ್ತಾ ನಿನಗಾಗಿ ಒಂದು ನಿಟ್ಟಿಸಿರು ಬಿಡುವವರಿಲ್ಲದಂತೆ
ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆ, ನರಕದ ಮಾರ್ಗವನ್ನೇ ಹಿಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಶಕುನಿ. ಭಾಮೈದ ಅಲ್ಲವಯ್ಯ, ಆ ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಿನ್ನ ಆಗಮನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದತ್ತ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಈ ದಿನವೇ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ದೂತನ ವಿಚಾರ ಈ ದಾತನಿಗೆ ಏಕೆ ಮಾವ? ಈ ದುರ್ಯೋಧನು ಅಸಹಾಯಕ ಶೂರನು, ತನ್ನೆರಡು ತೋಳ್ಬಳಗಳಿಂದ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸೊಯುತ ಕಲಹ ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಶ್ರೀಕೃಷ್ಣನು ಎಷ್ಟೋ ವಿಧವಾಗಿ ಯುದ್ಧವು ಅಧರ್ಮವೆಂದು ಹೇಳಿದನು. ಆದರೆ ಅವನ ಮಾತನ್ನು ನಾನು ಅಲ್ಲಿಯೇ ನಿರಾಕರಿಸಿ ಬಿಟ್ಟೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗ್ರಹವಲ್ಲ ಬಿಡುವುದು ದುರ್ಯೋಧನ. ಸಹೋದರ, ಬಲಗೈದ ಪರ್ಯಾಯ ಎಲ್ಲವ ನೋಡಿ, ಬಲಗೈದ ಪರ್ಯಾಯ ನೋಡಿ, ನಿಲ್ಲದೆ ಮನವು ನಿಲ್ಲದೆ ಮನವು ಕಲ್ಲದೆ ಪುದಣ್ಣ ಅಣ್ಣನ ಕೃಷ್ಣ ಕೈದ ಕಾರ್ಯ ಕೈದ ಕಾರ್ಯ ಕೈದ ಕಾರ್ಯವ ಅಗ್ರಜ. ಸಹೋದರ, ಎದುರಾನ ಮನೆಯೋಳು ಅದವನ್ನು ತಿಂಡೆಯ, ಎದುರಾನ ಮನೆಯೋಳು ಅದನ್ನು ತಿಂಡೆಯ, ಬದೊಳದೆ ಬಂದೇಸೆ ಬದೊಳದೆ ಬಂದೇಸೆ ಮೊದಲೇ ಬರುವನಂತೆ ಅಣ್ಣನ ನೋಡಿ. ಕೃಷ್ಣ ಕೈದ ಕಾರ್ಯ ಕೈದ ಕಾರ್ಯ ಕೈದ ಕಾರ್ಯವ ಅಗ್ರಜ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯ ಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಶಾಂತಿ ಸಂಧಾನ ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ರಾಜ್ಯ ಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಶಾಂತಿ ಸಂಧಾನ ಏನು ಸಹೋದರ? ಕೃಷ್ಣನು ಹಸ್ತಿನಾವತಿಯಲ್ಲಿ, ಹಸ್ತಿನಾವತಿಯು ಪಾವನವಾಯಿತು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸಿ ಆಗಲೇ ಆ ಬಡ ವಿದುರನ ಒಡಪ ಜೋಪಡಿಯನ್ನು ಆಚರಿಸುವಂತೆ ನೋಡಿದೆವು. ಇದು ಎಂತಹ ವೇಣ? ಅವ ಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಆತನಿಗೆ ವಿದುರನಂತಹ ಭಕ್ತರು ಮತ್ಯಾರಿರುವರು? ಈ ದಿನ ಆತನ ಸತ್ಕಾರ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನಡೆ ಸಹೋದರ, ಚಿಂತಿಸಬೇಡ. ಆದರೂ ರಾಯ ಬಾರಿಯಾಗಿ ಬಂದವನು ರಾಜ ಮರ್ಯಾದೆಯನ್ನು ಧಿಕ್ಕರಿಸಿ ದುರಾತ್ಮರಾದ ದ್ರೋಹಿಗಳ ಮದವ ಮರುವೆ ನೆಚ್ಚಣ, ದುರಾತ್ಮರಾದ ದ್ರೋಹಿಗಳ ಮದವ ಮರುವೆ ನೆಚ್ಚಣ, ಮದವ ಮರುವೆ ನೆಚ್ಚಣ, ಮದವ ಮರುವೆ ನೆಚ್ಚಣ. ಬಂದರನ್ನು ಛೇದಿಸಿ ಕಲವಗೈದು ಬರುವೆನ, ಬಂದರನ್ನು ಛೇದಿಸಿ ಕಲವಗೈದು ಬರುವೆನ. ಮುಟ್ಟದೆ ಮೆರವಾದ ಮರವರ, ಮುಟ್ಟದೆ ಮೆರವಾದ ಮರವರ ಸೇವ ಕಡಿದು ಬರುವೆನ, ಕೆರವ ಕಡಿದ ಬರುವೆನ, ಚೆರವ ಕಡಿದು ಬರುವೆನ. ಅಗ್ರಜ, ನನಗೊಪ್ಪುವುದಿಲ್ಲ. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು, ನನಗೊಪ್ಪದು. ಸಹೋದರ, ಸಹೋದರ, ಸಹೋದರ,
ನೋಡಿದೆಯ ಮಾವ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನು. ಮದಗಜಗಳಿಷ್ಟಿದ್ದರೇನೋ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ಅದಂತಿರಲಿ, ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ದುರ್ಯೋಧನ. ಹಾಗಿದ್ದರೆ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕುಜೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ. ಪ್ರಾರಂಭದಲ್ಲೇ ಸಹಿಸಲಾರದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತರಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಭಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಬರದ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವುದು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಯಾರು ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನು ಸುರಪಾನದಿಂದ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವನು. ಇಂತಹವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನನ್ನೇಕೆ ಆ ದ್ವಾರಕೆಗೆ ಕಳಿಸಿದೆ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನು ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಧರ್ಮ ಸಂಕಟದಿಂದ ಪಾರು ಮಾಡಿದನು. ಮಾವ, ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುತ್ತದಲ್ಲ? ಪಾಂಡವರು 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 ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅದೇಕೆ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಪಗಡೆಯ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರದೊಂದೊಂದುವುದೆಂದರೇನು, ನೀನು ಗಳಿಸುವುದೆಂದರೇನು? ಕ್ಷತ್ರಿಯ ವೀರರಿಂದ ಹಣಭುಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗುಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ತನ್ನ ಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನವೃತ್ತಿ ಏಕೆ ದುರ್ಯೋಧನ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆ ಊರುವಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನಭದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ದುರ್ಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ತಿಳಿಸುವೆನು. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಈ ದುರ್ಯೋಧನ ಛಲವಿದೆಯಲ್ಲ, ಇದು ಕಗ್ಗಲ್ಲಿನಂತೆ ಅಚಲ. ಇದು ಕಗ್ಗಲ್ಲಿನಂತೆ ಅಚಲ. ಕಗ್ಗಲ್ಲಿನಂತೆ ಅಚಲ. ನಮ್ಮ ದುರ್ಯೋಧನನ ಛಲವಿದೆಯಲ್ಲ, ಅದು ಕಗ್ಗಲ್ಲಿನಂತೆ ಅಚಲ. ನಮ್ಮ ದುರ್ಯೋಧನನ ಛಲವಿದೆಯಲ್ಲ, ಅದು ಈ ಶಕುನಿಗೆ ಸದಾ ಬೆಂಬಲ. ನಡೆ ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲಿ. ವರ್ಗರವ ಬಿರುಗಾಳಿಗೆ ಸೇಡಿನ ಕಾರ್ಬಾಡವನ್ನೆಪ್ಪಿಸಿ ದೇಶಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಪಡಿಸುವ ಗುಡುಗು ಸಿಡಿಲುಗಳೇ ಈ ನಿನ್ನ ಕುರು ಸಾಮ್ರಾಜ್ಯವು, ಈ ಶಕುನಿಯ ಕ್ಷತ್ರಿಯದ
ರಾಜ್ಯವಾಗಲಿ 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 ರಾಜ್ಯವಾಗಲಿ. ನಾನು ಮಾಡಿದ ಕರ್ಮದ ಫಲವು ಎಂದಿಗೆ ನಿಶೇಷವಾಗಿ ತೀರಿ ಎಂದಿಗೆ ಪರಮ ಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನೋ, ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನಾಚರಿಸಿ ಬಳಲುತ್ತಿರುವರೋ, ಯಾವಾತನ ಮಂಗಳ ಸ್ವರೂಪವು ಅನವರತವೋ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದೋ, ಯಾವಾತನು ಸಕಲ ಜೀವಿಗಳಿಗೆ ಆಧಾರನು ಸಮಸ್ತಕ್ಕೂ ಕರ್ತನು ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ ವಾಸುದೇವ, ನಿನ್ನ ದರ್ಶನ ಭಾಗ್ಯವ ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವೆನು. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ. ರುಕ್ಮಿಣಿ ಲೋಲ ವಾರಿ ಜಮಾಲ, ವರಗುಣಶೀಲ ವಸುದೇವ ಬಾಲ. ವರಗುಣಶೀಲ ವಸುದೇವ ಬಾಲ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರುಶನ ತಾರ, ನೀರಜಲೋಚನ ದರುಶನ ತಾರ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ, ಮೊರೆ ಕೇಳಿ ನೀ ಬಾರೆಯ, ಮೊರೆ ಕೇಳಿ ನೀ ಬಾರೆಯ. ಎನ್ನ ಮೊರೆ ಕೇಳಿ ನೀ ಬಾ
ಭಕ್ತ ಶಿರೋಮಣಿ, ವಿದುರ, ಪರಮಾತ್ಮ, ಕುಶಲವೇ? ವಾಸುದೇವ, ಪರಮಾತ್ಮ, ವಾಸುದೇವ, ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿಟ್ಟಯ ಪ್ರಭು. ನಿನ್ನ ಪಾದ ಧೂಳಿಯಿಂದ ನನ್ನ ಕುಟಿರವು ಪವಿತ್ರವಾಯಿತು. ನಾನಾದೆ ನಿಂದಿಗೆ ಮಹಾಧನ್ಯ, ನಾನಾದೆ ನಿಂದಿಗೆ ಮಹಾಧನ್ಯ. ದೇವಾದಿ ದೇವನ ದರ್ಶನದಿಂದ, ದೇವಾದಿ ದೇವನ ದರ್ಶನದಿಂದ ನಾನಾದೆ ನಿಂದಿಗೆ ಮಹಾಧನ್ಯ, ನಾನಾದೆ ನಿಂದಿಗೆ ಮಹಾಧನ್ಯ. ಪರಮಾತ್ಮ, ವಾಸುದೇವ, ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನು ನೋಡಿದ ನಾನೇ ಧನ್ಯ. ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನು ನೋಡಿದ ನಾನೇ ಧನ್ಯ. ಮಾಧವನ ಪಾದಗಳ ಪೂಜಿಸುವ ಸುಯೋಗವ ನೀಡಿ, ಮಾಧವನ ಪಾದಗಳ ಪೂಜಿಸುವ ಸುಯೋಗವ ನೀಡಿ, ಕಣ್ಗಳ ಬೆಳಗಿದ ಮಂಗಳ ಮೂರ್ತಿ, ಕಣ್ಗಳ ಬೆಳಗಿದ ಮಂಗಳ ಮೂರ್ತಿ. ನಾಗಾಶಯನ ನಾಗಮನದಿಂದ, ನಾಗಾಶಯನ ನಾಗಮನದಿಂದ ನಾನಾದೆ ನಿಂದಿಗೆ ಮಹಾಧನ್ಯ, ನಾನಾದೆ ನಿಂದಿಗೆ ಮಹಾಧನ್ಯ. ಪರಮಾತ್ಮ, ವಾಸುದೇವ, ಪ್ರಣಾಮಗಳು. ವಿದುರ, ನಿನ್ನ ಕೊಂಡಾಟವೂ ಹಾಗಿರಲಿ. ನಾನು ಮಾರ್ಗಾಯಸದಿಂದ ಬಹಳ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲೇ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಈ ಅಣು ಸ್ವರೂಪನಾದ ನಾನು ಏನನ್ನು ಕೊಡಬಲ್ಲೆ ದೇವ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಸುಮವು ಅರಳಿ ಅದರ ಸುವಾಸನೆ ನನ್ನನ್ನು ಇಲ್ಲಿವರೆಗೂ ಸೆಳೆದು ತಂದಿರುವುದು. ನೀನೇನು ಸಾಮಾನ್ಯನೇ? ಮಾನವ ಗುಣ ಗಂಭೀರ ವಿದುರ, ನನ್ನಳು ಈ ಪರಿತಾಮಸಬೇಕೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ, ಬಲ್ಲೆ ನಿನ್ನಯ ಮನವ. ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ, ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ, ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಇದ್ರ ವಾಸುದೇವ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಕೃಷ್ಣ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಹೋದರು ಮನ ಈ ತಲೆ ಬಾರ್ಬುದು.
ಹೋದರು ಮನ ತಲೆ ಬಾರ್ದುವೆ ಚೇತನಂದೆನಿಸಿದ ವಿದುರ ಚೇತನಂದೆನಿಸಿದ ಮತ್ತೆ ಸುಯೋಧನ ಚೇತನಂದೆನಿಸಿದ ಮತ್ತೆ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮನೆ ನಿಬನೆ ಭಕ್ತನೆ ನಿನಗಿಂತ ಉತ್ತಮನೆ ನಿಬನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ಬಲ್ಲೆ ನಿನ್ನಯ ಮನವ ವಿದುರ ವಿದುರ ಸತತವೂ ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯೇನು ನಾನರಿಯನೆ ಅದಿರಲಿ, ನನಗೆ ಬಹಳ ಹಸುವಾಗುತ್ತಿರುವುದು. ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ನನ್ನ ಬಳಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇರುವುದು ದೇವಾ? ಏನು ವಿದುರ? ಕ್ಷೀರವೇ. ಕ್ಷೀರ ನನಗೆ ಅತ್ಯಂತ ಪ್ರಿಯವಾದ ಆಹಾರ. ವಿದುರ, ನೀನು ಬಲ್ಲೆಯ? ನಾನು ಚಿಕ್ಕಂದಿನಲ್ಲಿದ್ದಾಗ ಕ್ಷೀರಕ್ಕಾಗಿ ಮನೆ ಮನೆಗೆ ಹೋಗುತ್ತಿರಲಿಲ್ಲವೇ? ಗೆಳೆಯನಾದ ಕುಚೇಲನು ತಂದಿದ್ದ ಅವಲಕ್ಕಿ ಸಾರವು ಈಗಲೂ ಸವಿದಂತಿರುವುದು. ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಬಹು ಭಕ್ತಿಯಿಂದ ಕಚ್ಚಿ ನೋಡಿ ಆರಸಿಟ್ಟಿದ್ದ ಹಣ್ಣಿನ ರುಚಿಯು ಆಹಾ ಈಗಲೂ ನೆನಪಿನಲ್ಲಿರುವುದು. ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದಿದ್ದು. ಎಲ್ಲಿ ಅದನ್ನೇತ? ಏಕೆ ವಿದುರ? ಏನಾಯಿತು? ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ, ಇದ್ದ ಕ್ಷೀರವನ್ನು ಹೀಗೆ ತಾನೇ ತಮಗರ್ಪಿಸಿ ತಾನೇ ಪ್ರಸಾದ ರೂಪದಲ್ಲಿ ಪಾನ ಮಾಡಿದನಲ್ಲ ದೇವಾ. ವಿದುರ, ನನಗೆ ಅರ್ಪಿತವಾದ ಮೇಲೆ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಲೇಬೇಕಲ್ಲವೇ? ಎಲ್ಲಿ ಅದನ್ನೇತ? ನೋಡಿದೆಯೇ ವಿದುರ? ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ವಾಸುದೇವ, ತಮ್ಮ ಅದರಿಂದ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲ ದೇವಾ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನು ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ. ಇದೋ ಅಲ್ಲಿ ನೋಡು. ಆಶ್ಚರ್ಯ, ಪರಮಾಶ್ಚರ್ಯ. ಸಾಗರ ಶಯನ, ಕ್ಷೀರಸಾಗರ ಶಯನ, ಮುರಳೀಧರ ಕರುಣಾಕರ, ಪಾಲಿಸೈ ಶ್ರೀಧರ. ಮುರಳೀಧರ ಕರುಣಾಕರ, ಪಾಲಿಸೈ ಶ್ರೀಧರ. ಸಾಗರ ಶಯನ, ಕ್ಷೀರಸಾಗರ ಶಯನ. ವಾಮನ ರೂಪದ ಬಲಿಹರ, ನಿನ್ನ ನಾಮಾಭಿಧೇಯವು ಬಲು ಹಮರ. ವಾಮನ ರೂಪದ ಬಲಿಹರ, ನಿನ್ನ ನಾಮಾಭಿಧೇಯವು ಬಲು ಹಮರ. ಪಾಮರಲೊಳು ನೀ
ಕರುಣೆಯ ತೋರಿ ಪಾಮರಳೊಳು ನೀ ಕರುಣೆಯ ತೋರಿ ತಮಸ ನೀಗಿದ ದಾಮೋದರ ತಮಸ ನೀಗಿದ ದಾಮೋದರ ಸಾಗರ ಶಯನ ಶಿರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಶಿರ ಸಾಗರ ಶಯನ ಸಾಗರ ಶಯನ ಶಿರ ಸಾಗರ ಶಯನ ಪರಮಾತ್ಮ ಕ್ಷೀರಸಾಗರ ಶೇನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ಇದರ ನಾನಿನ್ನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವೆನು. ಪರಮಾತ್ಮ ಭಕ್ತರಾದ ಪಾಂಡವರ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸುತ್ತಿರುವ ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆ ಪಾಂಡವರನ್ನು ರಕ್ಷಿಸುವ ಭಾರ ತಮ್ಮದು ಪ್ರಭು. ಭೂಭಾರವು ಮಿತಿಮೀರುವುದು, ಅಧರ್ಮವು ತಾಂಡವಾಡುತ್ತಿರುವುದು. ಬೆಳೆಯ ನಡುವಿನ ಕಳೆಯ ನಿವಾರಣೆಗಾಗಿ ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ಇದರ ಹೃದಯ ಸುಧರು ಸದ್ಧರ್ಮದೊಳಿರಲು, ಹೃದಯ ಸುಧರು ಸದ್ಧರ್ಮದೊಳಿರಲು. ಅಭಿವ್ಯತೆಯಿದ್ದರು ಕುರುನಂದನರು, ಅಭಿವ್ಯತೆಯಿದ್ದರು ಕುರುನಂದನರು. ಸತ್ಯವಂತರಿಗೆ ಸ್ಥಿರವಲ್ಲವೇ ವಾಸುದೇವ ಸತ್ಯವಂತರಿಗೆ ಸ್ಥಿರವಲ್ಲವೇ ಕುಟಿಲ ಮತಿಗಳಿಗೆ ಶುಭವಾಗುವುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಗರ್ಭದಿಂದರೆವ ಕುರುಕುಲವನ್ನು ಧರಿಸುವುದೇ. ನಾನೆಂದು ಬಲು ಗರ್ಭದಿಂದರೆವ ಕುರುಕುಲವನ್ನು ಧರಿಸುವುದೇ. ಕೆಣಕಿ ಕೇಸರಿಯ ಬಣಗು ಜಮ್ಮುಗ ಕದನದಲ್ಲಿ ಜಯ ಗಳಿಸುವುದೇ. ಕೆಣಕಿ ಕೇಸರಿಯ ಬಣಗು ಜಮ್ಮುಗ ಕದನದಲ್ಲಿ ಜಯ ಗಳಿಸುವುದೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು. ಮದಾಂಧರವರ ಅಧಕ್ಮತನಗೈಯುತ್ತೆ ಇದೀಷ್ಟನಿಗೆ ದೈತೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿ ಒಡನೆ ಅತಿ ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ನೀನು ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು, ನೀನು ನೋಡುವಂತೆ. ಆಗಬಹುದು ದೇವ. ಹಾಗೆ ಬರುವಾಗ ಸೇವವಸು ಧನುಸನ್ನು ತರುವುದು ಮಾತ್ರ ಮರೆಯಬೇಡ. ಹಾಗೆ ಆಗಲಿ ಮಹಾದೇವ. ಜಗದ ಜೀವನದಾತನು ನೀ, ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ, ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪ ದೇವ ಜಗದ. ಗೋಚರನೇ ನಿರ್ಮ
ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೇ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರಲಿ ಬಲ್ಲವರಿಲ್ಲ ಜಗದ ಜೀವರಲಿ ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ ಕೃಷ್ಣ ವಾಸುದೇವ ಭವರೋಗ ವೈದ್ಯ ನೀ ಪರಿಪಾಲಿಸೋ ಜಗದ ಜೀವನದ ತನು ನೀ ಜಗದ ಜೀವ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ತನು ನೀ ಜಗದ ಜೀವ